ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತದವ್ರಿಗೆಲ್ಲಾ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಈ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರ 1000 ವರ್ಷ ಆಯುಷ್ ಅಂತ ಈ ಗಾದೆ ಮಾತು ಸಿದ್ದರಾಮಯ್ಯನವ್ರಿಗೆ ಅಗದಿ ಕರೆಕ್ಟ್ ಆಗ್ಬಿಡ್ತ ನೋಡ್ರಿ. ಮೂಡ ಹಗರಣದ ತನಿಖೆ ಇತ್ತಿವತ್ತ ಹೈಕೋರ್ಟ್ನ್ಯಾಗ. ಹಿಂಗಾಗಿ ಧಾರವಾಡ ಹೈಕೋರ್ಟ್ ನ ಏಕಸದಸ್ಯ ಪೀಠ ಮೂಡ ಹಗರಣವನ್ನ ಸಿಬಿಐಗೆ ಕೊಡುದು ಬೇಡ ಅಂತ ಹೇಳ್ಬಿಟ್ಟೈತಿ. ಹಿಂಗಾಗಿ ಸಿಬಿಐ ನಿಂದ ಸಿದ್ದರಾಮಯ್ಯನವರು ಬಚಾವಾದಂಗಾಯ್ತು. ಲೋಕಾಯುಕ್ತ ಅನ್ನೋದು ಸ್ವತಂತ್ರ ಸಂಸ್ಥೆ ಅಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಷ್ಟೇ ಅಲ್ಲ, ಇಲ್ಲಿ ತನಕ ನಡೆದಂತಹ ಲೋಕಾಯುಕ್ತ ತನಿಖೆದಾಗ ಲೋಪದೋಷಗಳು ಕಂಡು ಬಂದಿಲ್ಲ. ಲೋಕಾಯುಕ್ತ ತನಿಖೆದಾಗ ತಾರತಮ್ಯ ಆಗ್ಯದ ಅನ್ಲಿಕ್ಕೆ ಆಧಾರ ಇಲ್ಲ. ಹಿಂಗಾಗಿ ಸಿಬಿಐ ತನಿಖೆ ಬೇಡ ಅಂತ ಹೇಳ್ಬಿಟ್ಟೈತಿ. ಇದರಿಂದಾಗಿ ಮೂಡ ಹಗರಣದಿಂದ ಸಿಎಂ ಸಿದ್ದರಾಮಯ್ಯನವರು ಸದ್ಯಕ್ಕ ಪಾರಾಗಿ ಬಂದಂಗ ಆಯ್ತಲ್ಲ. ಆದ್ರ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಇದನ್ನ ಇಲ್ಲಿಗೆ ಬಿಡುದಿಲ್ಲ, ಕಾನೂನು ಹೋರಾಟ ಮುಂದುವರಿಸ್ತೀನಿ, ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀನಿ ಅಂತ ಹೇಳ್ಯಾರ. ಸರ್, ನಮ್ಮ ಅರ್ಜಿ ವಜಾಗಿದೆ ಅಂತ ತಿಳಿದು ಬಂದಿದೆ. ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದರಿಂದ ವಿಚಲಿತನಾಗುವಂತಹ ಅಥವಾ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ. ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರ್ತೀವಿ. ಅಂದರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣ ಸಿಬಿಐಗೆ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದು ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ, ಆ ತೀರ್ಪಿನಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಏನು ದಾಖಲೆಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣವನ್ನು ಸಿಬಿಐ ಕೊಡಿ ಅಂತೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ. ಸರ್, ನಾವು ಮನವರಿಕೆ ಮಾಡಿಕೊಡಿದ್ವಿ. ಏನು ಲೋಕಾಯುಕ್ತರು ಆರೋಪಗಳ ಜೊತೆ ಶಾಮೀಲಾಗಿ ತನಿಖೆಯನ್ನು ನಿಷ್ಪಕ್ಷಪಾತ ತನಿಖೆ ನಡೆಸಿಲ್ಲ ಅಂತೇಳಿ. ಆದರೆ ಮಾನ್ಯ ನ್ಯಾಯಾಲಯ ಯಾವ ಒಂದು ಅಂಶಗಳನ್ನು ಪರಿಗಣಿಸಿದೆ ಅನ್ನೋದು ಆ ತೀರ್ಪು ನೋಡಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಅದಾದ ನಂತರ ನಾವು ಈ ಪ್ರಕರಣ ಸಿಬಿಐಗೆ ಕೊಡಿಸುವಂಥ ಪ್ರಯತ್ನ ಖಂಡಿತವೂ ನಾವು ಮಾಡೇ ಮಾಡ್ತೀವಿ. ಅದೇ ಸರ್, ಆ ಅಂಶನ ಮಾನ್ಯ ನ್ಯಾಯಾಲಯ ಪರಿಗಣಿಸಿದೆ ಇಲ್ಲೋ ಅನ್ನೋದನ್ನು ನಾವು ತೀರ್ಪನ್ನು ಓದಿದ ನಂತರ ಗೊತ್ತಾಗುತ್ತೆ. ಸೊ ಯಾಕೆಂದರೆ ಈಗಾಗಲೇ ಸಾಕಷ್ಟು ಹೇಳಿದಾಗೆ ಲೋಕಾಯುಕ್ತ ಅಧಿಕಾರಿಗಳು ನಾವು ದೂರು ಕೊಡೋಕ್ಕಿಂತ ಮುಂಚೆನೇ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ಆ ಸರ್ಚ್ ವಾರೆಂಟ್ ಕೂಡ ಪಡೆದಂಥ ಸಂದರ್ಭದಲ್ಲಿ ಆ ವಿಚಾರವನ್ನು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೆ ತಿಳಿಸಿದ್ದು. ಮತ್ತು ಆ ಕೂಡಲೇ ಬೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ ಬಂದು 140 ಕಡತಗಳನ್ನು ತೊಗೊಂಡೋಗಿರೋಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ತನಿಖೆಯನ್ನು ಮುಂದುವರಿಸುತ್ತೆ, ಆ ಅರ್ಜಿಯನ್ನು ಮುಕ್ತಾಯ ಮಾಡಿರುವಂಥದ್ದು. ಈ ಎಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಅದ್ರ ಜೊತೆಗೆ ಸಿದ್ದರಾಮಯ್ಯ ವಿಚಾರಣೆ ಒಳಪಡಿಸೋ ಸಂದರ್ಭ ಅಂದರೆ ವಿಚಾರಣೆ ಒಳಪಡಿಸುವಂಥ ಸಮಯವನ್ನು ತನಿಖಾಧಿಕಾರಿ ನಿಗದಿ ಮಾಡಿದ್ದು, ಆದರೆ ವಿಚಾರಣೆಯಿಂದ ಹೊರಗೋಗುವಂಥ ಸಮಯವನ್ನು ಸಿದ್ದರಾಮಯ್ಯ ನಿಗದಿ ಮಾಡಿದಂಥದ್ದು. ಇದೆಲ್ಲವನ್ನು ಕೂಡ ನಾವು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಆದರೆ ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತರು ಏನು ವರದಿಗಳು ಕೊಟ್ಟಿದ್ದಾರೆ ಆ ವರದಿಗಳನ್ನು ಆಧರಿಸಿ ಬಹುಶಃ ಸರಿಯಾದ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ತೀರ್ಪನ್ನು ಕೊಟ್ಟಿರ್ಬೋದು ಅಂತ ಅನಿಸುತ್ತೆ. ಸೊ ಹಾಗಾಗಿ ಆ ತೀರ್ಪನ್ನು ಪಡೆದ ನಂತರ ಅಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಇದು ಒಂದ್ ರೀತಿ ಡಬಲ್ ಧಮಾಕ ಅಂತಾನೆ ಹೇಳಬಹುದು ನೋಡ್ರಿ. ಒಂದ್ ಕಡೆ ಮೂಡ ಹಗರಣದಿಂದ ಅದರಿಂದ ಆಗಬೇಕಾದಂತಹ ಸಿಬಿಐ ತನಿಖೆಯಿಂದ ಪಾರಾಗುವಂಗಾಯ್ತು. ಮತ್ತೊಂದು ಕಡೆ ಅವರ ಸಿಎಂ ಸ್ಥಾನ ಇನ್ನಷ್ಟು ಗಟ್ಟಿ ಆಗ್ಬಿಡ್ತು. ಯಾಕಂದ್ರೆ ಈ ತೀರ್ಪಿನ ಮೇಲೆ ಅವರ ರಾಜಕೀಯ ಭವಿಷ್ಯ ನಿಂತಿತ್ತಲ್ಲೇನ್ರಿ. ಒಟ್ಟಿನ್ಯಾಗ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಭದ್ರ. ಇನ್ನುಳಿದವರು ಯಾರೆಲ್ಲ ಸಿಎಂ ರೇಸ್ನ್ಯಾಗ ಇದ್ರಲ್ಲ ಅವರೆಲ್ಲರ ಆಸೆ ಕನಸು ಛಿದ್ರ. ಇನ್ನು ಬೇಡ ಅಂದ್ರು ಕೇಳುದಿಲ್ರಪ್ಪ. ಮಿರ್ಚಿ ಮಂಡಕ್ಕಿದಾಗ ನಾನೇ ಮಿಂಚಬೇಕು ಅನ್ನೋ ಆಸೆನೋ ಏನೋ ಯಾರಿಗ್ ಗೊತ್ತು. ನಮ್ಮೂರಿನವ್ರು ಅನ್ನುವಂಥ ಸಲಿಗೆ ಬೇರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂಗೆ ಕಲಾಪದಾಗ ಭಾಷಣ ಮಾಡೋ ಮುಂದೆ ಒಂದು ಕವನ ಉಲ್ಲೇಖ ಮಾಡಿದ್ರು. ಜೋ ಲೂಟ್ಲೆ ಕಹಾರ್ ಹೇ ಡೋಲಿ ದುಲ್ಹನ್ ಕಿ ಹಾಲತ್ ಯಹಿ ಹೇ ಆಜ್ಕಲ್ ಹಿಂದೂಸ್ತಾನ್ ಕಿ. ಅಂದ್ರ ವಧುವಿನ ಸಂತೋಷದ ಮೂಟೆ ಎಲ್ಲ ಲೂಟಿ ಹೊಡೆದಾಗ ಹೆಂಗ ಏನೂ ಉಳಿಯುವುದಿಲ್ಲಲ್ಲ, ಹಂಗೆ ಇವತ್ತ ನಾಳೆ ಭಾರತದ ಸ್ಥಿತಿ ಅಂತ ಅರ್ಥ. ಇದು ಹಿಂದಿಯ ಸುಪ್ರಸಿದ್ಧ ಕವಿ ಗೋಪಾಲ್ ದಾಸ್ ನೀರಜ್ ಅವರು ಬರೆದಂಥ ಕವನ. ಇದನ್ನ ಬಳಸಿ ತಮ್ಮ ಭಾಷಣದಾಗ ಈಗಿರುವಂತಹ ಕೇಂದ್ರ ಬಿಜೆಪಿ ಸರ್ಕಾರನ ಬೈಬೇಕು ಅಂತ ಹೇಳಿ ದೊಡ್ಡದಾಗಿ ಪ್ಲಾನ್ ಹಾಕೊಂಡು ಪ್ರಿಪೇರ್ ಆಗಿ ಬಂದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಗದೊಮ್ಮೆ ದಿ ಗ್ರೇಟ್ ಇನ್ಸಲ್ಟ್. ಹೌದ್ರಿ, ಖರೆ ವಿಚಾರ ಏನಂತ ಹೇಳ್ತೀನಿ ಕೇಳ್ರಿ. ಈ ಕವನನ ಕೇಂದ್ರದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬರೆದಿದ್ದು.
ಇದು ಪಟ್ ಅಂತ ಸಭಾಪತಿ ಜಗದೀಪ್ ಧನ್ಕರ್ ಅವರ ಕಂಡು ಹಿಡದೇ ಬಿಟ್ರು. ಅಷ್ಟೇ ಅಲ್ಲ, ಈ ಕವನ ಯಾವಾಗ ಬರೆದಿದ್ದು ಅಂತ ಹೇಳಿ ಒಂದು ಕ್ವಶನ್ ಹಾಕದ್ರ ನೋಡ್ರಿ. ಅವಾಗ ಖರ್ಗೆ ಅವರ ಮಾರಿ ನೋಡ್ಬೇಕಾಗಿತ್ ನೀವ. ಮತ್ತ ಮೋದಿಜಿನು ಸುಮ್ನೆ ಬಿಡ್ಲಿಲ್ಲ ಅಂತ ತಿಳ್ಕೊರ್ ನೀವು. ಖರ್ಗೆ ಅವರಿಗೆ ಅವಾಗವಾಗ ಇಂಥ ಕವನಗಳನ್ನ ಕದಿಯೋ ಚಟ ಐತಿ, ಆದ್ರೆ ಇದನ್ನ ಸಭಾಪತಿ ಬಹಳ ಜಲ್ದಿ ಕಂಡು ಹಿಡಿದು ಬಿಟ್ರಿ ಅಂತ ಹೇಳಿ ಅಗದಿ ನಕ್ಕೊಂತ ಮಸ್ತ್ ಮಜಾಕ್ ಮಾಡಿದ್ರು. छोटी सी बात करता हूँ जो गोपाल दास नीरज ने कहा था. क्या कहा था? जो लूट ले कहार की दुल्हन की पालकी, हालत यही है आजकल हिंदुस्तान की. ये कब कहा था? हाँ शायर ने कब कहा? सर, शायर का दिमाग कब घुमा? शायर का दिल जीवन सबका, मैं हमारे देवगौड़ा जी बैठे हैं, ये असामान्य सिद्धियां हैं उनके जीवन की जो उन्होंने ऐसा है खरगे जी, घर में तो ये बातें सुनने को नहीं मिलेगी, मैं ही बता दूंगा. इस बार मैं देख रहा था कि खरगे जी कविताएं पढ़ रहे थे, लेकिन जो बातें बता रहे थे, और आपने बड़ा सही पकड़ा था कि जरा बताओ तो सही भी ये कविता है कब की है? उनको पता था, सभापति जी उनको पता था ये कविताएं कब की है. भीतर कांग्रेस की दुर्दशा का इतना दर्द पड़ा था, लेकिन वहां हालत यह है कि बोल नहीं सकते, तो उन्होंने सोचा ये अच्छा मंच है, यही बोल दें. और इसलिए उन्होंने नीरज की कविता के माध्यम से उनके घर के हालात यहां प्रस्तुत किए हैं. आदरणीय सभापति जी, जो आज के लिए सही है. खड़गे जी को मैं आज वही कवि नीरज जी की कुछ पंक्तियां सुनाना चाहता हूं. कांग्रेस सरकार का जो दौर था उस समय नीरज जी ने ये कविताएं लिखी थी, और उसमें उन्होंने कहा था, है बहुत अंधियारा, है बहुत अंधियारा, अब सूरज निकलना चाहिए, अब सूरज निकलना चाहिए, जिस तरह से भी हो ये मौसम बदलना चाहिए. हमारे माननीय खरगे जी आपके सामने बढ़िया बढ़िया शेर सुनाते रहते हैं, और उनका शौक है शेर सुनाने का, और सभापति जी आप भी बड़ा मजा लेते हैं. एक शेर मैंने भी कहीं पढ़ा था. ಯಪ್ಪ, ಈ ಪರಿ ರೋಸ್ಟ್ ಆದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅದನ್ನ ತಡ್ಕೊಳ್ಳುವಂತಹ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ಳೋನಲ್ಲ. ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಶಿವರಾಜ್ ತಂಗಡಗಿ ಅವರು ಹಿಂಗ ಒಂದು ಅಂಗನವಾಡಿ ಶಾಲೆಗೆ ಉದ್ಘಾಟನೆಗಂತ ಹೋದಾಗ ಬೋರ್ಡ್ ಮೇಲೆ ಶುಭವಾಗಲಿ ಅಂತ ಬರೆಯಲಿಕ್ಕ ಎಷ್ಟು ಹೈರಾಣ ಆದ್ರು ಅನ್ನೋದು ನೀವೆಲ್ಲಾ ನೋಡಿರಿ. ಶುಭ ಅನ್ನೋದು ಹೋಗಿ ಶಬ ಅಂತ ಬರೆದಿದ್ರು. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು, ಟ್ರೋಲ್ನೂ ಆಯ್ತು.
ಇದನ್ನ ಪಾಪ ಶಿವರಾಜ್ ತಂಗಡಿಗೆಯವರು ಬಹಳ ಮನ್ಸಿಗೆ ಹಚ್ಕೊಂಡಂಗ್ ಕಾಣತೈತಿ. ನಾ ಏನ್ ಅಷ್ಟ ದಡ್ಡ ಅಲ್ಲ, ನನಗೂ ಓದ್ಲಿಕ್ಕ ಬರೀಲಿಕ್ಕೆಲ್ಲ ಬರ್ತೈತಿ. ಇಲ್ಲಿ ತನಕ ಕನ್ನಡನ ಸ್ಪಷ್ಟಾಗಿ ಮಾತಾಡಿದ್ದು ನೀವೆಲ್ಲಾ ನೋಡಿರಿ, ಹೌದಿಲ್ ಹೇಳ್ರಿ. ಅಲ್ಲ, ಆ ವಿಡಿಯೋ ಮಾಡಿದವನಿಗೂ ಏನ್ ತಾಳ್ಮೆನೇ ಇರ್ಲಿಲ್ಲ, ಪೂರ್ತಿ ಕರೆಕ್ಟ್ ಬರೀ ತನಕ ಸುಮ್ನೆ ಇರ್ಬೇಕಿಲ್ಲ. ಸುಮ್ನ ಟ್ರೋಲ್ ಮಾಡ್ತಾರ. ನಾ BSc ಪದವೀಧರ ಡಿಗ್ರಿ ಓದಿನಿ ಅಂತ ಹೇಳಿ ಸಮಜಾಯಿಷಿ ಕೊಟ್ಟಾರ. ಏನೋ ಗಡಿಬಿಡಿ ಗೊಂದಲ, ಅಷ್ಟ ಮಂದಿ ನೋಡಿ ಏನೋ ಕನ್ಫ್ಯೂಸ್ ಆಗಿ ಬರ್ದಾರಪ್ಪ, ತಪ್ಪ ಬರ್ಲಿಕ್ ಹೋಗ್ಯಾರ. ಒಂದೊಂದ್ಸಲ ಹಂಗ ಆಗ್ತಿರ್ತೈತಿ ಬಿಡ್ರಿ, ಹೋಗ್ಲಿ ಬಿಡ್ರಿ. ಅವರ ಮುಂದಿನ ಎಲ್ಲಾ ಕೆಲಸಗಳಿಗೆ ಶುಭವಾಗ್ಲಿ ಅಂತ ಕೇಳ್ಕೊಳ್ಳೋಣ. ಇನ್ನು ಕೊಳಗೇರಿ ನಿವಾಸಿಗಳು, ದಿನಗೂಲಿ ಕಾರ್ಮಿಕರು ಮತ್ತು ಸಮಾಜದಾಗ ಒಟ್ಟನ್ಯಾಗ ಈ ದುರ್ಬಲ ವರ್ಗ, ಬಡ ವರ್ಗದವರಿಗೆ ಅಗದಿ ಸರಳವಾಗಿ ಸುಲಭವಾಗಿ ವೈದ್ಯಕೀಯ ಸೇವೆ ಸಿಗಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಹಿತದೃಷ್ಟಿಯಿಂದ ನಮ್ಮಲ್ಲಿ ನಮ್ಮ ಕ್ಲಿನಿಕ್ಗಳು ಅಂತ ಸರ್ಕಾರದಿಂದ ಆರಂಭವಾಯಿತು. ನಮ್ಮ ಕ್ಲಿನಿಕ್ನಾಗ ಒಂದು 12 ತರದ ವೈದ್ಯಕೀಯ ಸೇವೆಗಳೆಲ್ಲ ಸಿಗತಾವ. ಪ್ರತಿ ಕ್ಲಿನಿಕ್ನಾಗ ಏನಂದ್ರ ವೈದ್ಯಕೀಯ ಅಧಿಕಾರಿ ಇರ್ತಾರ, ನರ್ಸ್ ಇರ್ತಾರ, ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರ, ಮತ್ತು ಗ್ರೂಪ್ ಡಿ ನೌಕರರು ಇರ್ತಾರ. ಇಲ್ಲಿ ಲಭ್ಯವಿರುವಂತಹ ಎಲ್ಲಾ ರೀತಿಯ ಸೇವೆಗಳಲ್ಲಿ ಅಂದ್ರೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಗರ್ಭಿಣಿಯರ ತಪಾಸಣೆ ಇರಬಹುದು, ಅವ್ರ ಬಗ್ಗೆ ಆರೈಕೆ ಇರಬಹುದು, ಅವಾಗ ತಾನೇ ಹುಟ್ಟಿದಂತಹ ಹಸುಗೂಸುಗಳ ಆರೈಕೆ, ಅವ್ರಿಗೆ ಚಿಕಿತ್ಸೆ ಆಗಿರಬಹುದು, ಮಕ್ಕಳು, ಹದಿಹರೆಯದವರು, ಹಿಂಗೆಲ್ಲಾರ್ದು ಆರೋಗ್ಯದ ಕಾಳಜಿ ಬಗ್ಗೆ ಆಗಿರ್ಬೋದು, ಹಂಗೆ ಲಸಿಕೆ ಸೇವೆ ಆಗಿರ್ಬೋದು, ಹಿಂಗ ಬಹಳಷ್ಟು ಕಾಯಿಲೆಗಳಿಗೂ ಸಹಿತ ಉಚಿತವಾಗಿ ಚಿಕಿತ್ಸೆ ನೀಡಬೇಕು, ವೈದ್ಯಕೀಯ ಸೇವೆ ನೀಡಬೇಕು ಅನ್ನುವಂಥದ್ದು ನಮ್ಮ ಕ್ಲಿನಿಕ್ ನ ಮುಖ್ಯ ಉದ್ದೇಶ. ಯಾಕಪ್ಪ ಇಷ್ಟೆಲ್ಲ ಹೇಳಲಿಕತ್ತೀನಂದ್ರೆ, ನೀವು ಇಷ್ಟೆಲ್ಲಾ ಹೇಳಿದ ಸೌಲಭ್ಯಗಳು ಸಿಗ್ಲಿಕತ್ತಿದ್ದು ಯಾವಾಗ ಗೊತ್ತಾ? ಈ ನಮ್ಮ ಕ್ಲಿನಿಕ್ಗಳು ಹೊಸದಾಗಿ ಶುರು ಆದಾಗ, ಅಂದ್ರ ಡಿಸೆಂಬರ್ 2022 ಬಿಜೆಪಿ ಸರ್ಕಾರ ಇದ್ದಾಗ, ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿದ್ದಾಗ. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರದಾಗ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಮಂತ್ರಿ ಆಗಿದ್ದಂತಹ ಸಂದರ್ಭದಾಗ ನಮ್ಮ ಕ್ಲಿನಿಕ್ಗಳನ್ನ ಹೊಳ್ಳಿ ಅವಕ್ಕ ICU ಹಾಕಬೇಕು ಅಂತ ಪರಿಸ್ಥಿತಿ. ಇಲ್ಲಿ ಡಾಕ್ಟರ್ ಇಲ್ಲ, ಯಾರು ಇಲ್ಲ, ಪರೀಕ್ಷೆ ಲ್ಯಾಬ್ ಪರೀಕ್ಷೆ ಅಂತೂ ದೂರದ ಮಾತ, ಔಷಧನೂ ಸಿಗಾಕತ್ತಿಲ್ಲಂತ. ಆರೋಗ್ಯ ಸಚಿವರು, ಮುಖ್ಯಮಂತ್ರಿಗಳು ಈ ಸುದ್ದಿಯನ್ನ ನೋಡಲೇಬೇಕು. ಬೆಂಗಳೂರಿನಲ್ಲಿ ನಮ್ಮ ಕ್ಲಿನಿಕ್ಗಳು ಕ್ರಿಟಿಕಲ್ ಕಂಡೀಷನ್ ಅಲ್ಲಿವೆ. ನಮ್ಮ ಕ್ಲಿನಿಕ್ಗಳಲ್ಲಿ ಔಷಧಿ ಸಿಗಲ್ಲ, ಅಲ್ಲಿ ಲ್ಯಾಬ್ ವರ್ಕ್ ಆಗದೇ ಇಲ್ಲ, ಲ್ಯಾಬ್ ಇಲ್ವೇ ಇಲ್ಲ ಬಿಡಿ. ವೈದ್ಯಕೀಯ ಸಿಬ್ಬಂದಿ ಅಂತೂ ಮೊದಲೇ ಇಲ್ಲ, ಎಷ್ಟೋ ಕಡೆ ಡಾಕ್ಟರ್ಗಳೇ ಇಲ್ಲ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಅವ್ಯವಸ್ಥೆ ಬಯಲಾಗಿದೆ. ಸೊ ಹಲವಾರು ಈ ಥರ ನಮ್ಮ ಕ್ಲಿನಿಕ್ಗಳಿಗೆ ಹೋದಾಗ ನಮ್ಮ ಪ್ರತಿನಿಧಿಗಳಿಗೆ ಕಂಡು ಬಂದದ್ದಾದ್ರೂ ಏನು ನೋಡೋಣ ಬನ್ನಿ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಂಗಳೂರಿನಲ್ಲಿ ನಮ್ಮ ಕ್ಲಿನಿಕ್ಗಳು ಕ್ರಿಟಿಕಲ್, ಔಷಧಿ ಸಿಗಲ್ಲ, ಲ್ಯಾಬ್ ವರ್ಕ್ ಆಗಲ್ಲ, ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆನೇ ಸಿಗೋದಿಲ್ಲ. ಎಸ್, ನಮ್ಮ ಕ್ಲಿನಿಕ್ಗಳು ಬಡವರ ಪಾಲಿನ ಸಂಜೀವಿನಿ. ಉಚಿತವಾಗಿ ಆರೋಗ್ಯ ಸೇವೆ ಕೊಡುವ ನಮ್ಮ ಕ್ಲಿನಿಕ್ಗಳು ಅದೆಷ್ಟೋ ಬಡ ರೋಗಿಗಳಿಗೆ ಆಸರೆಯಾದ ಆಸ್ಪತ್ರೆಗಳು. ಆದರೆ ಇದೀಗ ಸರ್ಕಾರದ ನಿರ್ಲಕ್ಷ್ಯಕ್ಕೆ ನಮ್ಮ ಕ್ಲಿನಿಕ್ಗಳಲ್ಲಿ ಅವ್ಯವಸ್ಥೆ ಶುರುವಾಗಿದೆ. ಬೆಂಗಳೂರಿನ ಹಲವು ವಾರ್ಡ್ಗಳ ನಮ್ಮ ಕ್ಲಿನಿಕ್ಗಳಲ್ಲಿ 2-3 ತಿಂಗಳಿಂದ ಮೆಡಿಸಿನ್ನೇ ಬರ್ತಿಲ್ಲ. ರಕ್ತ ಪರೀಕ್ಷೆ, ಥೈರಾಯ್ಡ್, ಡೆಂಗ್ಯೂ ಸೇರಿ 20ಕ್ಕೂ ಹೆಚ್ಚು ಮಾದರಿಯ ದುಬಾರಿ ಟೆಸ್ಟ್ಗಳನ್ನು ಉಚಿತವಾಗಿ ಮಾಡಿಕೊಡಲಾಗ್ತಿತ್ತು. ಆದರೆ ಹಲವು ನಮ್ಮ ಕ್ಲಿನಿಕ್ಗಳಲ್ಲಿ ಲ್ಯಾಬ್ಗಳಿದ್ರೂ ಅವುಗಳು ಕಾರ್ಯಾಚರಣೆ ಮಾಡದೆ ಧೂಳು ಹಿಡಿಯುತ್ತಿವೆ. ಆರೋಗ್ಯ ಸೇವೆಗಳು ಸಿಗದೆ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. 4-5 ತಿಂಗಳಿಂದ ಮೆಡಿಸನ್ನು ಸಪ್ಲೈ ಆಗ್ತಾ ಇಲ್ಲ ನಮ್ಮ ಕ್ಲಿನಿಕ್ಗಳಿಗೆ. ಇದು ಮಾಡೋ ಬದಲು ಸುಮ್ಮನೆ ಇರೋದು ಒಳ್ಳೆಯದು. ಯಾಕೆಂದರೆ ಈ ರೀತಿ ಮಾಡಿಬಿಟ್ಟು ಜನಗಳಿಗೆ ತೊಂದರೆ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಈ ಕಡೆ ಮೆಡಿಸನ್ ಇಲ್ಲ, ಟೆಸ್ಟಿಂಗ್ ಇಲ್ಲ, ಬ್ಲಡ್ ಟೆಸ್ಟ್ ಇಲ್ಲ, ಯಾವುದಿಲ್ಲ. ಸಂಪೂರ್ಣವಾಗಿ ಆರೋಗ್ಯ ಸಚಿವರು ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಒಂದು ಮಾತ್ರೆ ಸಿಕ್ಕಿದ್ರೆ ಒಂದು ಮಾತ್ರೆ ಸಿಗ್ತಾಯಿಲ್ಲ. ಇವಾಗ ನಾನು BP ಚೆಕ್ ಮಾಡಿಸಿದ್ದೀನಿ, BPಗೆ ನಾನು ಕೇಳೋ ಮಾತ್ರೆ ಸಿಗ್ತಾಯಿಲ್ಲ, ಹೊರಗಡೆ ಬರ್ಕೊಡ್ಬೇಕು.
ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದ ಅಧಿಕಾರಿಗಳಿಗೆ ಆರ್ಡರ್ ಕೊಟ್ಟರು ಬೇಡಿಕೆಗಳಿಗೆ ತಕ್ಕಂತೆ ಔಷಧಿಗಳನ್ನ ಕೊಡ್ತಿಲ್ಲ. ಆರೋಗ್ಯ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಹೇಳಿದ್ರೂ ತಲೆ ಕೆಡಿಸಿಕೊಳ್ತಿಲ್ಲ. ಬಡವರ ಆರೋಗ್ಯವನ್ನ ಸರಿ ಮಾಡಬೇಕಿದ್ದ ನಮ್ಮ ಕ್ಲಿನಿಕ್ಗಳು ಈಗ ನಮ್ಮ ಕ್ಲಿನಿಕ್ಗಳ ಆರೋಗ್ಯವೇ ಕೆಟ್ಟಂತಿದೆ. ಕೆಲವು ಕ್ಲಿನಿಕ್ಗಳಲ್ಲಿ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಇರೋದಿಲ್ಲ. ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ನಮ್ಮ ಕ್ಲಿನಿಕ್ಗಳ ಅವ್ಯವಸ್ಥೆ ತೋರಿಸ್ತೀವಿ ನೋಡಿ. ರಿಯಾಲಿಟಿ ಚೆಕ್ 1 ನಾಗಾಪುರ ವಾರ್ಡ್ ನಮ್ಮ ಕ್ಲಿನಿಕ್, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ. ನಮ್ಮ ಕ್ಲಿನಿಕ್ಗಳಲ್ಲಿ ಅವ್ಯವಸ್ಥೆ ಶುರುವಾಗಿದೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಗಾಪುರ ವಾರ್ಡ್ನಲ್ಲಿರುವಂತಹ ನಮ್ಮ ಕ್ಲಿನಿಕ್ನ ಬಳಿ ಇದ್ದೇನೆ. ಇದು ಲ್ಯಾಬ್ ಸೆಂಟರ್. ಈ ಲ್ಯಾಬ್ ಸೆಂಟರ್ಗೆ ಈಗ ಬೀಗವನ್ನು ಜಡಿಯಲಾಗಿದೆ. ರೋಗಿಗಳು ಏನಾದರೂ ಬ್ಲಡ್ ಟೆಸ್ಟ್ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಟೆಸ್ಟ್ಗಳಿಗೆ ಬಂದರೆ ಅದು ಉಚಿತವಾಗಿ ಮಾಡಿಕೊಡ್ಬೇಕಾಗಿತ್ತು. ಆದರೆ ಆ ಒಂದು ಲ್ಯಾಬ್ ಸೆಂಟರ್ಗೆ ಬೀಗವನ್ನು ಹಾಕಲಾಗಿದೆ. ಅದರ ಜೊತೆಗೆ ಔಷಧಿಗಳು ಕೂಡ ಇಲ್ಲಿ ಸಿಗೋದಿಲ್ಲ. ಎಲ್ಲ ಒಂದು ಯಂತ್ರೋಪಕರಣಗಳನ್ನು ಇಲ್ಲಿ ತಂದು ಇಟ್ಟಿದ್ದಾರೆ. ಕೇವಲ ನಾಮಕ್ಕೆ ವಾಸ್ತೆ ತಂದು ಇಲ್ಲಿ ಇನ್ಸ್ಟಾಲೇಷನ್ ಅನ್ನು ಮಾಡಿದ್ದಾರೆ. ಆದರೆ ಅದು ಯಾವುದೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಬಂದಂತಹ ರೋಗಿಗಳಿಗೆ ಆರೋಗ್ಯ ಸೇವೆಗಳು ಸಿಗೋದಿಲ್ಲ. ಉಚಿತವಾಗಿ ಇಲ್ಲಿ ಸುಮಾರು 20ಕ್ಕೂ ಹೆಚ್ಚು ಟೆಸ್ಟ್ಗಳನ್ನು ಮಾಡಿಸಬಹುದಾಗಿತ್ತು. ಅದೇ ಟೆಸ್ಟ್ಗಳನ್ನು ಖಾಸಗಿ ಆಸ್ಪತ್ರೆಗೆ ಹೋದರೆ ಸುಮಾರು 700-800 ಈ ರೀತಿಯಾಗಿ ಆಗುತ್ತೆ. ಪ್ರತಿನಿತ್ಯ ಏನಿಲ್ಲದಿದ್ರೂ ಕೂಡ 10 ರಿಂದ 15 ಜನ ಬರುವಂತಹ ಸಾಧ್ಯತೆಗಳು ಈ ಭಾಗದಲ್ಲಿದೆ. ಆದರೆ ಈ ಒಂದು ವಾರ್ಡ್ನಲ್ಲಿರುವಂತಹ ಈ ಒಂದು ನಮ್ಮ ಕ್ಲಿನಿಕ್ನಲ್ಲಿ ವೈದ್ಯರುಗಳ ಕೊರತೆ, ಅದರ ಜೊತೆಗೆ ವೈದ್ಯಕೀಯ ಸೇವೆಗಳ ಕೊರತೆ ಕೂಡ ಉಂಟಾಗಿದೆ. ರಿಯಾಲಿಟಿ ಚೆಕ್ 2 ಸ್ಥಳ ಜೈ ಮಾರುತಿ ನಗರ ನಮ್ಮ ಕ್ಲಿನಿಕ್, ಮಹಾಲಕ್ಷ್ಮಿ ಲೇಔಟ್ನ ಜೈ ಮಾರುತಿ ನಗರದ ನಮ್ಮ ಕ್ಲಿನಿಕ್ನಲ್ಲೂ ಲ್ಯಾಬ್ನ ಯಂತ್ರೋಪಕರಣಗಳಿದ್ರೂ ಅದಕ್ಕೆ ಬೇಕಾದ ಸಲಕರಣೆಗಳಿಲ್ಲ. ಬ್ಲಡ್ ಟೆಸ್ಟ್ ಬಿಟ್ರೆ ಬೇರೆ ಯಾವ ಟೆಸ್ಟಿಂಗ್ ಮಾಡೋದಿಲ್ಲ. ಮೆಡಿಸಿನ್ನ ಕೊರತೆಯ ಬಗ್ಗೆಯೂ ಅಲ್ಲಿನ ಸಿಬ್ಬಂದಿಗಳೇ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾರೆ. ಅವೈಲೇಬಲ್ ಇಲ್ವಾ ಸರ್? ನಮ್ಮದು ಏನಾಯ್ತು ಅಂತಂದರೆ ಮಿಷಿನ್ಸ್ ಎಲ್ಲ ಇದೆ. ಕೆಲವೊಂದು ಮೆಡಿಸಿನ್ ಸಪ್ಲೈ ಇಲ್ಲ ಗೌರ್ಮೆಂಟಿಂದ, ಫಂಡ್ ಇಲ್ಲ ಅಂದ್ಬಿಟ್ಟು ಒಂದು ಮಂತಿಂದ ಹೋಲ್ಡ್ ಮಾಡಿದ್ದೆ ನಾನು. ಸೊ ಮಿಷಿನ್ಸ್ ಇದು ಸಪ್ಲೈ ಮಾಡಿದೆ ಸರ್, ನಾನು ನಿಮ್ಗೆ ಮಾಡಿಕೊಡೋದು. ಕೆಲವೊಂದು ಸ್ಟಾಪ್ ಆಗಿದೆ ಟೆಸ್ಟ್ಗಳು ಇಷ್ಟೇ. ಮುಂಚೆ ಒಂದು ಮಂತಿಂದ ಸ್ಟಾಪ್ ಮಾಡಿದ್ದೀನಿ ಅಷ್ಟೇ. ಕೇವಲ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಜಯನಗರ, ಪದ್ಮನಾಭನಗರ, ಮಲ್ಲೇಶ್ವರಂ, ಶಿವಾಜಿನಗರ ಕ್ಷೇತ್ರಗಳ ನಮ್ಮ ಕ್ಲಿನಿಕ್ಗಳಲ್ಲೂ ಆರೋಗ್ಯ ಸೇವೆಯಿಂದ ಜನ ವಂಚಿತರಾಗ್ತಿದ್ದಾರೆ. ಕೆಲವು ಮಾತ್ರೆಗಳು ಆಸ್ಪತ್ರೆಯಲ್ಲಿ ಸಿಕ್ಕಿದ್ರೆ ಇನ್ನೂ ಕೆಲವು ಮಾತ್ರೆಗಳು ಹೊರಗಡೆ ಬರೆದು ಕೊಡ್ತಾರೆ. ಲ್ಯಾಬ್ ಟೆಸ್ಟ್ ಕೂಡ ಹೊರಗಡೆನೆ ಬರೆದು ಕೊಡ್ತಾರೆ. ಇನ್ನು ಪದ್ಮನಾಭನಗರ ಕ್ಷೇತ್ರದ ಬೈರಸಂದ್ರದ ನಮ್ಮ ಕ್ಲಿನಿಕ್ನಲ್ಲಿ ಹೇಗಿದೆ ಸ್ಥಿತಿ ಅನ್ನೋದನ್ನ ಒಮ್ಮೆ ನೀವೇ ನೋಡಿ. ರಿಯಾಲಿಟಿ ಚೆಕ್ 3 ಸ್ಥಳ ಬೈರಸಂದ್ರ ವಾರ್ಡ್ 196, ಜಯನಗರ ವಿಧಾನಸಭಾ ಕ್ಷೇತ್ರ. ನಮ್ಮಲ್ಲಿ ಏನಿಲ್ಲ ಟೆಸ್ಟ್, ಬರೀ ಶುಗರ್ ಬಿಪಿ ಮಾತ್ರ. ಇಲ್ಲಿ ಟೆಸ್ಟ್ ಮಾಡಲ್ಲ. ಶುಗರ್ ಬಿಪಿ ಅಲ್ಲಲ್ಲ, ಲ್ಯಾಬ್ ಟೆಸ್ಟ್ ಆಗಲ್ಲ. ಲ್ಯಾಬ್ ಟೆಸ್ಟ್ ಅಂದ್ರೆ ಡೆಂಗು ಮಲೇರಿಯಾ ಅಂತದ್ದು. ಇಲ್ಲಿ ಬ್ಲಡ್ ಟೆಸ್ಟ್ ಆಗಲ್ಲ ಮೇಡಮ್. ನಾನು ಹೇಳಿದ್ದಾನೆ ನಮ್ಮಲ್ಲಿ ಏನು ಟೆಸ್ಟ್ ಇದೆ ಅಂತ. 3 ಮತ್ತೆ ಈಗ ಬ್ಲಡ್ ಆಗಲ್ಲ ಮೇಡಮ್. ಅದ್ರದ್ದು ಬ್ಲಡ್ ಟೆಸ್ಟ್ ಇಲ್ಲ. ರಿಯಾಲಿಟಿ ಚೆಕ್ 4 ಸ್ಥಳ ಯಡಿಯೂರು ವಾರ್ಡ್ 200, ಪದ್ಮನಾಭನಗರ ಕ್ಷೇತ್ರ. ಇಲ್ಲಿ ಖಾಲಿ ಶುಗರ್ ಮಾತ್ರ ಟೆಸ್ಟ್ ಇದಾಗಲ್ಲ. ಇದು ಖಾಲಿ ಇದು ಗವರ್ಮೆಂಟ್ ಕ್ಲಿನಿಕ್, ಖಾಲಿ ಶುಗರ್ ಟೆಸ್ಟ್. ಫುಲ್ ಟೆಸ್ಟ್ ಬೇಕಂದ್ರೆ ಇದು PHCಗೆ ಹೋಗ್ಬೇಕು. ಇಲ್ಲದಿದ್ರೆ ಇವಾಗ ಕ್ಲೋಸ್ ಆಯ್ತು. ನಮ್ಮ ಕ್ಲಿನಿಕ್ಗಳಲ್ಲಿ ಬಿಪಿ, ಶುಗರ್ ಮಾತ್ರೆ ಕೂಡ ಸಿಗೋದಿಲ್ಲ. ಜ್ವರ ಅಂತ ಬರೋ ರೋಗಿಗಳಿಗೆ ಔಷಧಿಯನ್ನ ಹೊರಗಡೆ ಬರೆದು ಕೊಡ್ತಾರೆ. ಕೇಳಿದ್ರೆ ಮೆಡಿಸಿನ್ ಬಂದಿಲ್ಲ ಅಂತಾರೆ. ಇನ್ನು ಲ್ಯಾಬ್ ಇದೆ, ಆದ್ರೆ ವರ್ಕಿಂಗ್ ಇಲ್ಲ. ಇದಕ್ಕೂ ಖಾಸಗಿ ಲ್ಯಾಬ್ಗಳಿಗೆ ದುಪ್ಪಟ್ಟು ಹಣ ಕೊಟ್ಟು ಟೆಸ್ಟ್ ಮಾಡಿಸಿಕೊಳ್ಳುವ ಪರಿಸ್ಥಿತಿ ಇದೆ. ರಿಯಾಲಿಟಿ ಚೆಕ್ 5 ಸ್ಥಳ ಸಂಪಂಗಿರಾಮನಗರ. ಸರ್, ನಿಮ್ಗೆ ಇವಾಗ ಬ್ಲಡ್ ಡ್ರಾ ಮಾಡ್ಕೊಂಡ್ರು ರಿಪೋರ್ಟ್ ಇವತ್ತು ಸಿಗಲ್ಲ, ನಾಳೆನೇ ಸಿಗುತ್ತೆ. ನಾಳೆ 10:30-11 ಗಂಟೆ ಆಗುತ್ತೆ. ಈಗ ಒಂದು ಹಾಫ್ ಅನ್ ಅವರಲ್ಲಿ ಸಿಗಲ್ಲ ಸರ್. ಟೆಸ್ಟ್ ಮಾಡಬೇಕು, ಇನ್ನೊಂದು ಕಡೆ ಹೋಗಿ ಮಾಡ್ಕೊಂಡ್ ಬರ್ಬೇಕು. ಅದಕ್ಕೆ ನಾಳೆ ಬೆಳಿಗ್ಗೆ ಬರ್ತೀರಾ? ಇಲ್ಲ ಅಂದ್ರೆ ನಾಳೆ ನೀವು ಇನ್ನೊಂದು 3:30ಗೆ ಬಂದಿದ್ರು ಆಗ್ತಿತ್ತು. 4:30 ಕ್ಲೋಸ್ ಆಗುತ್ತೆ. 4:30 ಅಷ್ಟರಲ್ಲಿ ನಾವು ರಿಪೋರ್ಟ್ ಕೊಡ್ತಿದ್ವಿ. ಮಾರ್ನಿಂಗ್ 9:30 ಅಷ್ಟರಲ್ಲಿ ಬಂದ್ರು ಓಪನ್ ಇರುತ್ತೆ. ರಿಯಾಲಿಟಿ ಚೆಕ್ 6 ಸ್ಥಳ ಗಾಯತ್ರಿ ನಗರ. ಇಲ್ಲ ಮೇಡಮ್, ಡಾಕ್ಟರ್ ಎಲ್ಲೋ ಇದ್ದಾರೆ ಮೇಡಮ್. 4:00 ಹಾಕಿದ್ರಲ್ಲ, ಇನ್ನು 4 ಇವಾಗವರೆ. 4 ಗಂಟೆಗೆ ಹೊರಟೋಗ್ಬಿಟ್ರು. ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆ. 3 ತಿಂಗಳಿಂದ ವೈದ್ಯರಿಗೆ ಸಂಬಳವೇ ಆಗಿಲ್ಲ.
ಪ್ರತಿ ತಿಂಗಳು ಕಾಯುವ ಸ್ಥಿತಿ. ನಮ್ಮ ಕ್ಲಿನಿಕ್ಗಳಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯಕೀಯ ಸಿಬ್ಬಂದಿಗೆ 3 ತಿಂಗಳಿಂದ ಸಂಬಳವೇ ಆಗಿಲ್ಲ. ಜೀವನ ನಿರ್ವಹಣೆಯೂ ಕಷ್ಟ ಆಗ್ತಿದ್ದು ಸಂಬಳಕ್ಕಾಗಿ ಪ್ರತಿ ತಿಂಗಳು ಕಾಯುವ ಸ್ಥಿತಿ ಇದೆ. ಇನ್ನು ಕೆಲ ಆಸ್ಪತ್ರೆಗಳಲ್ಲಿ ವೈದ್ಯರೇ ಕೈಯಿಂದ ಹಣ ಖರ್ಚು ಮಾಡಿ ಮೆಡಿಸಿನ್ ತರ್ತಾರೆ. ಆದರೆ ಆ ಹಣವನ್ನ ಇಲಾಖೆ ಬೇಗ ರೀಫಂಡ್ ಮಾಡೋದಿಲ್ಲ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕ್ಲಿನಿಕ್ ವೈದ್ಯರು ದಾನಿಗಳಿಂದ ಮೆಡಿಸಿನ್ ತರಿಸಿಕೊಳ್ತಿದ್ದಾರೆ. ಆರೋಗ್ಯ ಇಲಾಖೆಯ ಸಚಿವರು ಈ ಅವ್ಯವಸ್ಥೆಗೆ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಕಾದು ನೋಡ್ಬೇಕಿದೆ. ನೋಡ್ರಪ್ಪ, ನಮ್ಮ ರಾಜ್ಯದ ಮಂದಿ ಹಣೆ ಬರ ಹೆಂಗದ ಅಂತ ಹೇಳಿ ಇವತ್ತಿಗೆ ಸುದ್ದಿ ಸಾಕಲ್ಲ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.